ಸರ್ ಜೊತೆಗೆ ಇತ್ತೀಚೆಗಷ್ಟೇ ಕೆಲವರು ಹೇಳ್ತಾ ಇದ್ರು ಅಂದರೆ ಇದು ಚಿತ್ರರಂಗಕ್ಕೊಂದು ಕಳಂಕ. ಸೊ ಇದರಿಂದ ಸುದೀಪ್ ಅವರಾಗಿರ್ಬೋದು, ಅವರು ಚಿತ್ರರಂಗದಿಂದ ಕ್ಲೀನ್ ಚಿಟ್ ಸಿಗಬೇಕು ಈ ಒಂದು ಕಾರಣದಿಂದ, ಜೊತೆಗೆ ಇನ್ನು ಬ್ಯಾನ್ ಮಾಡಬೇಕು ಅನ್ನೋ ಒಂದು ಧ್ವನಿ ಕೂಡ ಕೇಳಿ ಬರ್ತಾ ಇರೋವಂಥದ್ದು. ಸೊ ಇನ್ನೂ ಆರೋಪಿ ಅಪರಾಧಿ ಆದರೆ ನಾವು ಡಿಸೈಡ್ ಮಾಡ್ತೀವಿ ಅಂತ ಚಿತ್ರರಂಗದವರು ಹೇಳಿರುವಂಥದ್ದು. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಈಗ ಅವ್ರು ಹೇಳಿರೋದು ಅದೇನೆ, ಆರೋಪಿ ಅಂತ ಸಾಬೀತಾದರೆ ಮಾಡ್ತೀನಿ. ಆಮೇಲೆ ಚಿತ್ರರಂಗಕ್ಕೆ ಇದೊಂದು ಕಳೆ ಅಂತೇಳಿ ಇದು ಎಲ್ಲ ಲ್ಯಾಂಗ್ವೇಜ್ ಅವ್ರಿಗೂ ಇರೋ ಅಂಥದ್ದೇ. ಒಂದು ತಪ್ಪು ಮಾಡಿದ್ದಾರೆ, ಎಂತೆಂಥವರು ಮಾಡಿದ್ದಾರೆ, ಇವರು ತಪ್ಪು ಮಾಡಿಲ್ಲ, ಇವರು ತಪ್ಪು ಮಾಡಿದ್ದಾರೆ ಅಂದರೆ ಇವರಿಂದನೇ ಇಡೀ ಕನ್ನಡ ಚಿತ್ರರಂಗಕ್ಕೆ ಕಳಂಕ ಅನ್ನೋ ಹೇಳೋಂಗಿಲ್ಲ. ಆ ಥರ ಹೋಯ್ತು ಅಂದರೆ ತಮಿಳಲ್ಲಾಗಿದೆ, ತೆಲುಗಲ್ಲಾಗಿದೆ, ಮಲಯಾಳಮಲ್ಲಾಗಿದೆ, ಕನ್ನಡದಲ್ಲಿ ಇಲ್ಲೂ ಎಷ್ಟು ಜನ ಏನೇನೋ ಮಾಡಿದ್ದಾರೆ. ಎಲ್ಲರೂ ಮಾಡಿರೋದೆ. ಸೊ ಅದು ಸಾಬೀತಾಗಬೇಕು. ಬಟ್ ಇವರೊಬ್ಬರಿಂದನೇ ಇಡೀ ಕನ್ನಡ ಚಿತ್ರರಂಗ ಹೋಗ್ಬಿಟ್ಟಿದೆ ಅನ್ನೋದು ಹೇಳೋದು ಅದು ಎಷ್ಟು ಸಮಂಜಸ ಅಂತ ನನಗೆ ಅನಿಸ್ತಾ ಇಲ್ಲ ಸರ್. ಫೈನಲಿ ಅಂದರೆ ನೀವು ಆ್ಯಸ್ ಎ ಡೈರೆಕ್ಟರ್ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟಿದ್ದೀರಾ ಕನ್ನಡ ಇಂಡಸ್ಟ್ರಿಗೆ. ಸದ್ಯಕ್ಕೆ ಕನ್ನಡ ಇಂಡಸ್ಟ್ರಿ ಡೌನ್ಫಾಲಲ್ಲಿದೆ. ಅಂದರೆ ಒಂದು ಕಡೆ ಸಿನಿಮಾ ಥಿಯೇಟರ್ ಖಾಲಿ ಅನ್ನಿಸ್ತಿದ್ರೆ, ಸಿನಿಮಾಗಳಿಲ್ಲದೆ, ಸಿನಿಮಾ ಬಂದರೂ ಸಿನಿಮಾ ಥಿಯೇಟರ್ಗೆ ಹೋಗಿ ನೋಡೋ ಅಂಥ ಮನಸ್ಥಿತಿ ಜನರದ್ದು ಇಲ್ಲ, ಆಡಿಯನ್ಸ್ ಇಲ್ಲ. ಕುತ್ಕೊಂಡು ಮನೇಲೇ OTTಗಳಲ್ಲಿ ಸಿನಿಮಾಗಳನ್ನ ನೋಡ್ತಾ ಇರೋದು. ಜೊತೆಗೆ ಈ ರೀತಿಯ ಒಂದು ಸ್ಯಾಂಡಲ್ವುಡ್ನಲ್ಲಿ ಸಾಕಷ್ಟು ವಿವಾದಗಳು ಮತ್ತು ಈ ರೀತಿಯ ಸುದ್ದಿಗಳನ್ನೆಲ್ಲ ಸುದ್ದಿ ಆಗ್ತಾ ಇರೋವಂಥದ್ದು. ದರ್ಶನ್ ಅವರು ಅರೆಸ್ಟ್ ಆಗಿರೋವಂಥದ್ದಾಗಿರ್ಬೋದು, ಕೆಲವೊಂದು ನೀವು ನೋಡ್ತಾ ಇದ್ದೀರಾ ಏನೆಲ್ಲ ಆಗ್ತಿದೆ ಅಂತ ಹೇಳ್ಬಿಟ್ಟು. ಸೊ ಈ ರೀತಿ ಮೈಂಡ್ಸೆಟ್ ಇದ್ದಾಗ ಜನರಿಗೂ ಕೂಡ ಹೋಗಿ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಬೇಕು ಅಂತ ಅನಿಸೋದಿಲ್ಲ. ಸೊ ಈ ಒಂದು ಬೆಳವಣಿಗೆ ಬಗ್ಗೆ ಸರ್, ಅಂದರೆ ಇದೇ ರೀತಿ ಆಗ್ತದ್ರೆ ಈಗ ದರ್ಶನ್ ಫ್ಯಾನ್ಸ್ ನೋಡಿ, ನಾವು ದರ್ಶನ್ ಅವರು ಡೆವಿಲ್ ಬರೋವರೆಗೂ ನಾವು ಸಿನಿಮಾ ಥಿಯೇಟರ್ಗೆ ಹೋಗಿ ಸಿನಿಮಾಗಳು ನೋಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಆಗ 2011 ಅಫ್ಕೋರ್ಸ್ ಅವ್ರು ಜೈಲ್ಗೆ ಹೋಗಿದ್ದಾಗ ಸಾರಥಿ ಸೂಪರ್ ಬ್ಲಾಕ್ ಬಸ್ಟರ್ ಹಿಟ್ ಆಯಿತು. ಸೊ ಈಗ ಡೆವಿಲ್ ಬರೋವರೆಗೂ ಕಾಯ್ತೀವಿ, ನಾವು ಬೇರೆ ಸಿನಿಮಾ ನೋಡಲ್ಲ ಅಂತಿದ್ದಾರೆ. ಸೊ ಈ ರೀತಿ ಘಟನೆಗಳು, ಈ ರೀತಿ ಇನ್ಸಿಡೆಂಟ್ಗಳಿಂದ ಪ್ರೇಕ್ಷಕನ ಮನಸ್ಥಿತಿಯೂ ಬದಲಾಗುತ್ತೆ, ಸ್ಯಾಂಡಲ್ವುಡ್ಗೂ ಕೂಡ ಒಂದು ರೀತಿ ಇದು ತುಂಬ ಲಾಸ್ ಆಗುತ್ತೆ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಸರ್, ದರ್ಶನ್ ಅವ್ರು ಇಲ್ದೇನೂ ಕೂಡ ಲಾಸ್ ಅನ್ನೋದು ಇದ್ದೇ ಇದೆ. ಕರೆಕ್ಟು. ಈಗ ನಮ್ಮಲ್ಲಿ ಏನಾಗಿದೆ, ಪುನೀತ್ ಸರ್ ಹೋದ್ಮೇಲೆ ಹೀರೋಗಳು ಕಮ್ಮಿ ಆಗೋದ್ರು. ಇರೋದೇ 5 ಜನ. ದರ್ಶನ್ ಅವರಿದ್ದರು, ಸುದೀಪ್ ಸರ್ ಇದ್ದರು, ಶಿವಣ್ಣ ಅವರಿದ್ದಾರೆ, ಧ್ರುವ ಸರ್ಜಾ ಇದ್ದಾರೆ, ಉಪೇಂದ್ರ ಇದ್ದಾರೆ, ವಿಜಯ್ ಇದ್ದಾರೆ. ಇವರಿಷ್ಟು ಸ್ಟಾರ್ಡಮ್ಮಲ್ಲಿ ಇಷ್ಟು ಜನ ಬಿಟ್ಟರೆ ನಮಗೆ ಮಿಕ್ಕಿದ್ದವ್ರು ಯಾರನ್ನೂ ಅಷ್ಟೊಂದು ಇವಾಗ ಪಬ್ಲಿಕ್ ನೋಡ್ತಲ್ಲ. ಇತ್ತೀಚೆಗೆ ಏನಾಗಿದೆ, ನಮ್ಮ ಕೊರೋನಾ ಆದಮೇಲೆ ಎಲ್ಲರೂ OTT ಅದೇ ಇದರಲ್ಲಿ ಸಿನಿಮಾ ನೋಡ್ಕೊಂಬಿಟ್ಟು ಏನಾಗಿದೆ, ಸ್ಟಾರ್ಡಮ್ ಇರೋದು ಅದು ಕೂಡ ಹೆಂಗೆ ಗೊತ್ತಾ, ಚೆನ್ನಾಗಿದ್ರೇ. ಇಲ್ಲಾಂದರೆ ಮಂಡೇ ಆದಮೇಲೆ ಅವ್ರಿಗೂ ಇಲ್ಲ, ಯಾರೇ ಸ್ಟಾರ್ ಆಗಲಿ ಮಂಡೇವರೆಗೂ ಅವ್ರು ಚೆನ್ನಾಗಿದ್ರೆ ಅವ್ರ ಅಭಿಮಾನಿಗಳು ಬಂದು ನೋಡ್ತಾ ಇರ್ತಾರೆ. ಮಂಡೇ ಆದಮೇಲೆ ಆದರೆ ಇವಾಗ ಏನಾಗುತ್ತೆ, 5-6 ಜನ ಹೀರೋದ್ರು ಪುನೀತ್ ಸರ್ ಹೋಗಿದ್ದೇ ಒಂದು ದೊಡ್ಡ ಲಾಸು. ಅದ್ರ ಜೊತೆಗೆ ಇವಾಗೂ ಇವರು 1 ವರ್ಷ 2 ವರ್ಷ ಮಾಡಲ್ಲ ಅಂದರೆ ನಿಜವಾಗ್ಲೂ ಇಂಡಸ್ಟ್ರಿಗೆ ಲಾಸೇ. ಇದು ಇಂಡಸ್ಟ್ರಿಗೆ ಲಾಸ್ಗಿಂತ ವರ್ಕರ್ಸ್ಗೆ ಲಾಸು. ಈಗ ದರ್ಶನ್ ಸರ್ ಸಿನಿಮಾ ಮಾಡಿದ್ರೆ ಒಂದು ದಿನಕ್ಕೆ 150 ಜನ 200 ಜನ ಕೆಲಸ ಮಾಡ್ತಿದ್ರು. 200 ಜನ ಕೆಲಸ ಮಾಡಿದ್ರೆ 200 × 4 ಜನ 4000, 400 ಜನ 100-150 ದಿವಸ ಊಟ ಮಾಡ್ತಾಯಿದ್ರು. ಎಲ್ಲ ಟೆಕ್ನಿಷಿಯನ್ ಕೆಲಸ ಸಿಗೋದು, ಎಷ್ಟು ಡ್ಯಾನ್ಸರ್ಸಿಗೆ ಕೆಲಸ ಸಿಗೋದು, ಎಷ್ಟು ಫೈಟರ್ಸಿಗೆ ಕೆಲಸ ಸಿಗ್ತಾಯಿತ್ತು. ಈ ಥರ ಎಲ್ಲ ಲಿಂಕ್ಗಳು ಹೋಗ್ತಾನೆ ಇರುತ್ತೆ. ಸೊ ಹಂಗಾಗಿ ಇದರಲ್ಲಿ ಸ್ವಲ್ಪ ಜನಕ್ಕೆ ಬಡತನ ಸ್ಟಾರ್ಟ್ ಆಗುತ್ತೆ ಈಗ. ಆಮೇಲೆ ರೆಗ್ಯುಲರ್ ದರ್ಶನ್ ಹತ್ರ ರೆಗ್ಯುಲರ್ ಕೆಲಸ ಮಾಡೋರು, ರೆಗ್ಯುಲರ್ ಡ್ರೈವರ್ಸು, ರೆಗ್ಯುಲರ್ ಮೇಕಪ್ ಮ್ಯಾನು, ಕಾಸ್ಟ್ಯೂಮರ್ಸು, ಈ ಥರ ಎಲ್ಲ ಒಂದು ಲಿಂಕ್ಗಳು ಇದೆ. ಈ ಥರದವ್ರಿಗೆಲ್ಲ ತೊಂದರೆಗಳಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬದ್ ಹೇಳೋಕ್ಕೆ ಆಗಲ್ಲ ಮೇಡಮ್. ಈಗ ಒಂದು ಸ್ಟಾರ್ ಸಿನಿಮಾ ಬಂದರೆ, ಇವತ್ತು ದರ್ಶನ್ ಸಿನಿಮಾ ಬಂದರೆ 60 ಕೋಟಿ 80 ಕೋಟಿ 100 ಕೋಟಿ ಅಂತಾರೆ. ಸೊ ಅದೆಲ್ಲದಕ್ಕೂ ಬಿಟ್ಟು 40 ಕೋಟಿ 50 ಕೋಟಿ ಸಿನಿಮಾಗೆ ಆಗ್ತಾನೆ ಅಂದರೆ ಅದರಲ್ಲಿ ಒಂದು 2 ಕೋಟಿನೂ ನಮ್ಮ ಕೆಲಸ ಮಾಡೋರ್ಗೆ ಸಂಬಳ ಅಂತ ಬಂದಿರುತ್ತಲ್ಲ. ಸೊ ಅಂಥವ್ರಿಗೂ ಲಾಸ್ ಅಲ್ವಾ ಇವಾಗ. 100-150 ಮನೆ ಕೆಲಸ ಮಾಡೋ ಪ್ರೊಡಕ್ಷನ್ನು, ಲೈಟ್ ಬಾಯ್ಸ್, ಇವರು ಅಂದರು ಒಂದು 100 ಜನ ಇರ್ತಾರೆ. 100 ಜನ ಮನೆ ಊಟ ಇಲ್ಲ ಅಂದರೆ ಎಷ್ಟು ಮನೆ ಊಟ ಇಲ್ದಂಗೆ ಆಗುತ್ತೆ. ಲಾಸೇ ಅದು, 100% ಲಾಸೇನೆ. ಬಟ್ ತಡ್ಕೋಬೇಕೀಗ. ನೀವು ಕಂಡಂತಹ ವಿರಾಟ್ ರೂಪಿ ದರ್ಶನನ ಬಗ್ಗೆ ಒಂದು ಲಾಸ್ಟ್ ಮಾತು ಏನು ಹೇಳ್ತೀರಿ? ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಾನು ದರ್ಶನ್ ಹೆಂಗೆ ನೋಡಿದ್ದೀನಿ ಹಂಗೆ ಇವತ್ತವರೆಗೂ ನನ್ನ ಮೈಂಡಲ್ಲಿದೆ. ಸೊ ಬೇರೆ ಏನು ಹೇಳ್ತಾ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ದಯವಿಟ್ಟು ಈ ಕೇಸಲ್ಲಿ ಕ್ಲೀನಾಗಿ ಅವ್ರಿಗೆ ಯಾವುದೇ ಒಂದು ತೊಂದರೆ ಆಗ್ದಂಗೆ, ಬೇರೆಯವ್ರಿಗೂ ತೊಂದರೆ ಆಗ್ದಂಗೆ ಅವರು ಕ್ಲೀನ್ ಚೀಟ್ ತೊಗೊಂಡು ಹೊರಗೆ ಬಂದರೆ ಇಡೀ ಕರ್ನಾಟಕದ ಜನ ಸಂತೋಷ ಬೀಳ್ತಾರೆ. ಮತ್ತೆ ಹೇಳ್ತೀನಿ, ಮಗದೊಮ್ಮೆ ಹೇಳ್ತೀನಿ, ಅವ್ರ ಅಭಿಮಾನಿಗಳು ಯಾರೂ ಇದು ನೆಗೆಟಿವ್ ಆಗಿ ಮಾತಾಡಿ ಟಿ ವಿಲಾಗಲಿ ಅಲ್ಲಿ ಇಲ್ಲಿ ಮಾತಾಡಬೇಡಿ. ದಯವಿಟ್ಟು ನೀವು ಮಾತಾಡೋದ್ರಿಂದ ಅವ್ರಿಗೆ ತುಂಬಾ ತೊಂದರೆ ಆಗುತ್ತೆ. ನಿಮ್ಮನ್ನು ಮತ್ತೊಮ್ಮೆ ಕೇಳ್ಕೊಳ್ತೀನಿ, ದಯವಿಟ್ಟು ನೆಗೆಟಿವ್ ಆಗಿ ಮಾತಾಡಬೇಡಿ.
ಸೊ ನೋಡಿದ್ರಲ್ಲ, ಇದಿಷ್ಟು ನಿರ್ದೇಶಕ ಎಚ್ ವಾಸು ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸುಶೀಲ್ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.